ಇವತ್ತಿನ ದಿವಸ 365 ದಿವಸಗಳಲ್ಲಿ ಬಹಳಷ್ಟು ಮಹತ್ವವಾದ ದಿವಸ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಆರೋಗ್ಯವನ್ನ ನಾವೇ ಕಾಯ್ದುಕೊಳ್ತಕ್ಕಂಥ ಒಂದು ಸುದಿನ. ಇಲ್ಲಿಯವರೆಗೆ ಪಾವಳಿ ಅವರು ಹೇಳಿದರು ನೋಡು, ಒಂದು ಕಾಲಕ್ಕೆ ಅವರಿಗೆ ಸಾರ್ವಜನಿಕವಾಗಿ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ಲ. ಬಹುಶಃ ನನಗಿಂತಲೂ ಅವರೇ ಚಲೋ ಮಾತಾಡಿದ್ರು. ಅಷ್ಟು ಚಲೋ ಮಾತಾಡಂದ್ರೆ ಮುಂದಿನ ನಾನು ಈಗಲೇ ಹೇಳ್ತೀನಿ. ಬಹಳಷ್ಟು ಈ ಸಾಧನೆ ಯಾವುದೇ ಒಂದು ವಿಭಾಗದಲ್ಲಿ ಸಾಧನೆ ಮನುಷ್ಯನನ್ನ ಸಿದ್ಧಿ ಸ್ಥಾನಕ್ಕೆ ಒಯ್ತದ ಅಂದ್ರೆ ಅವರೇ ಸಾಕ್ಷಿ. ಹಾಗೆ ಈ ಯೋಗ ಸಾಧನೆ ನೀವೇನು ದಿವಸ ಮಾಡ್ತಾ ಇದ್ದಿರಲ್ಲ, ಇದು ನಿಮ್ಮ ಈ ಪ್ರಯತ್ನ, ಈ ಸಾಧನೆ ಆರೋಗ್ಯದ ಮನಸ್ಸಿನ ಶಾಂತಿಯನ್ನ ಸಿದ್ಧಿಯನ್ನ ನಿಮಗೆ ದೊರಕಿಸಿಕೊಡುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ಬೋದು. ಯೋಗ ಅಂತಕ್ಕಂಥ ಪದ ಸಂಸ್ಕೃತದ ಯುಜ್ ಎಂಬ ಪದದಿಂದ ಹುಟ್ಟಿಕೊಂಡರು. ಯುಜ್ ಅಂದ್ರೆ ಸೇರಿಸು, ಕೂಡಿಸು. ಅಂದ್ರೆ ದೇಹದೊಂದಿಗೆ ನಮ್ಮ ಮನಸ್ಸನ್ನ ಮತ್ತು ಬುದ್ಧಿಯನ್ನ ಸಮತೋಲನಗೊಳಿಸ್ತಕ್ಕಂಥ, ಕೂಡಿಸ್ತಕ್ಕಂಥ ಒಂದು ದಿವ್ಯ ಸಾಧನೆ ಇದು. ಈ ಯೋಗವನ್ನ ಆಗಲೇ ಹೇಳಿದ್ರಲ್ಲ ಪಾಟೀಲ್ರು, ನಮ್ಮ ದೇಶ ಯೋಗದ ಉತ್ಪತ್ತಿ ರಾಷ್ಟ್ರ. ಅಂದ್ರೆ ಯೋಗ ಇಲ್ಲಿದೆ ಪ್ರಾರಂಭ ಆಗಿದೆ. ಜಗತ್ತಿಗೆ ಕೊಟ್ಟ ಕೊಡುಗೆ 5,000 ವರ್ಷಗಳ ಹಿಂದೆ ವೇದಗಳ ಕಾಲದಲ್ಲಿ ಈ ಯೋಗ ಹುಟ್ಟುಕೊಂಡಿತ್ತು. ನಾವು ಓದ್ತೇವೆ ಇತಿಹಾಸದಲ್ಲಿ, ಹಿಂದಿನ ಜನ ದೀರ್ಘಾಯುಷಿಗಳಾಗಿದ್ದರು. ಇವೇನು 4 ಕಾಲಗಳು ಬರ್ತಾವು. ಈ 4 ಕಾಲಗಳಲ್ಲಿ ಮೊದಲನೇ ಕಾಲದಲ್ಲಿ 2,000 ವರ್ಷಗಳಷ್ಟು ಜನರು ಬದುಕ್ತಾ ಇದ್ರಂತೆ. 2ನೇ ಯುಗದಲ್ಲಿ 1,500 ವರ್ಷ, 3ನೇ ಯುಗದಲ್ಲಿ 1,000 ವರ್ಷ. ಇಂದ ಅದು 100ಕ್ಕೆ ಬಂದು ನಿಂತது. ಯಾಕೆ 100ಕ್ಕೆ ಬಂದು ನಿಂತದನ್ನು ನಮಗೆ ನಿಮಗೆ ಎಲ್ಲ ಗೊತ್ತೇ ಅದ. ನಮ್ಮ ಆಹಾರ, ನಮ್ಮ ಬದುಕಿನ ರೀತಿಯ ಕಾರಣ. ಹಿಂದಕ್ಕೆ ನಮ್ಮ ಈ ಸಂತರು, ಯೋಗಿಗಳು, ಮಹಾನ್ ವ್ಯಕ್ತಿಗಳು ಈ ಯೋಗ ಸಾಧನೆಯಿಂದ ದೀರ್ಘಕಾಲದವರೆಗೆ ಬದುಕ್ತಾ ಇದ್ರು. ಆರೋಗ್ಯದ ಗುಟ್ಟದು. ಆದರೆ ಈಗ ಏನಾಗಿದೆ, ಈ ವೈಜ್ಞಾನಿಕ ಯುಗದಲ್ಲಿ ನಾವೆಲ್ಲ ಅಶಾಂತಿಯಿಂದ ತೊಳಲಾಡ್ತಾ ಇದ್ದೇವೆ. ನೋಡ್ರಿ, ಯೋಗ ಎಷ್ಟು ಮಹತ್ವದಂದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡ್ತದೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ, ನಮಗೆ ದೀರ್ಘಾಯುಷ್ಯನ್ನು ಕೊಡ್ತದೆ, ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಉಂಟು ಮಾಡ್ತದೆ, ಮಕ್ಕಳಾದವರಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈಗ ಬಹುಮುಖವಾದ ಒಂದು ಪ್ರಯೋಜನಗಳು ಯೋಗದಿಂದ ಇದಾವೆ. ಒಂದು ಅರ್ಧ ಗಂಟೆ ನಾವು ಮುಂಜಾನೆ ಯೋಗ ಸಾಧನೆಯನ್ನು ಮಾಡಿದರೆ ರೋಗದಿಂದ ಮುಕ್ತರಾಗ್ತೇವೆ. ಈ ಬಹಳಷ್ಟು ರೋಗಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಹಿಂದಿನ ಕಾಲಕ್ಕೆ ಕೆಲವೇ ರೋಗಗಳಿದ್ದು, ಈ ಹೆಸರು ಕೇಳಲಾರದ ರೋಗಗಳಿದ್ದಾವೆ. ಹಾಸ್ಪಿಟ್ಲಿಗೆ ನಾವು ಹೋದರೆ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಬೇಕಾಗ್ತದೆ, ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಬೇಕಾಗ್ತದೆ, ಆರೋಗ್ಯಹೀನರಾಗಬೇಕಾಗ್ತದೆ. ಆ ಎಲ್ಲ ಒಂದು ಅವುಗಳನ್ನೆಲ್ಲ ತಪ್ಪಿಸ್ಲಿಕ್ಕೆ ಯೋಗ ಬಹುಮುಖ್ಯವಾದ ಸಾಧನೆ. ಒಂದು ಅರ್ಧ ತಾಸು ನಾವು ಮಾಡ್ಲಿಕ್ಕೆ ಇರಲಿಲ್ಲ. ಮುಂಜಾನೆ ಹಾಸಿಗೆಗೆ ಅರ್ಧ ತಾಸು ಎಚ್ಚರಲ್ಲೇ ಮಲಗಿರ್ತೇವೆ. ಆಗಷ್ಟು ಜನ ಮಲಗದಲ್ಲಿಂದ ಚಹಾ ಬೇಡ್ತೇವೆ, ಇನ್ನು ಮಲಗದಲ್ಲಿಂದ ದಾರು ಬೇಡವ್ರು ಅದಾರ. ಈ ಎಲ್ಲ ಕೆಟ್ಟ ಚಟಗಳು, ಈಗಿನ ಆಹಾರಗಳು ನಮ್ಮನ್ನು ಹಾಳು ಮಾಡ್ತಾ ಇದ್ದೇವೆ. ಇದಕ್ಕಿಂತಲೂ ಬಹುಮುಖ್ಯವಾಗಿ ಕೊನೆಯದಾಗಿ ಗಮನಿಸಬೇಕಾದ ಒಂದು ಮಾತಂದರೆ, ಜಗತ್ತು ಇಂದ ಏನಾಗಿದೆ, ಬೆಂಕಿ ಮೇಲೆ ನಿಂತಂಗಾಗಿದೆ. ನೋಡ್ತೇವೆ ನಾವು ಉಕ್ರೇನ್ ಯುದ್ಧ, ಆಮೇಲೆ ಇರಾನ್ ಇಸ್ರೇಲ್ ಯುದ್ಧ. ಯಾವಾಗ ಅವು ಹೆಚ್ಚಿಗೆ ಉಲ್ಬಣಗೊಳ್ತಾವೆ, ದಿವ್ಸಕ್ಕೆ ದಿವಸ ತಾಸಿಗೆ ನಾವು TV ನೋಡ್ತಕ್ಕಂಥ ಸಂದರ್ಭ ಇದೆ. ಈ ಅಮೇರಿಕದ ಅಧ್ಯಕ್ಷ, ರಷ್ಯಾದ ಅಧ್ಯಕ್ಷ ಪುಟಿನ, ಇವರು ಪುಟು ಹಾಕ್ಲಾಕತ್ತಾರೆ. ಮುಂಜಾನೆ ಒಂದು ಮಾತಾಡ್ತಾರೆ, ಮಧ್ಯಾಹ್ನಕ್ಕೆ ಒಂದು ಮಾತಾಡ್ತಾರೆ, ಸಾಯಂಕಾಲ ಒಂದು ಮಾತಾಡ್ತಾರೆ. ಅಧ್ಯಕ್ಷರಾದವ್ರು ದೇಶದ್ದು. ನಮ್ಮ ಮೋದಿಯವ್ರು ನೋಡ್ರಿ ಹೆಂಗೆ ಮಾತಾಡ್ತಾರೆ. ಎಷ್ಟು ಸ್ಥಿರವಾದ, ಎಷ್ಟು ಅಚಲವಾದ, ಎಷ್ಟು ವಿಚಾರಯುಕ್ತ ಮಾತುಗಳನ್ನು ಇವರು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಯೋಗಿ ಅದಾರೆ, ಅವರು ಏನೂ ಸಾಧನೆ ಇಲ್ಲ. ಯಾವಾಗ ಜಗತ್ತಿಗೆ ಬೆಂಕಿ ಹಚ್ಚೋಣ, ಯಾವಾಗ ನಮ್ಮ ಮದ್ದು ಮಾರಾಟ ಮಾಡಿಕೊಂಡು ನಾವು ಇನ್ನೊಂದಿಷ್ಟು ಶ್ರೀಮಂತರಾಗೋಣ ಅಥವಾ ಎಲ್ಲರೂ ಸತ್ತು ಹೋಗೋಣ ಅನ್ನಂಗೆ ಅಣುಬಾಂಬುಗಳು ಬಿದ್ದರೆ ಯಾರೂ ಉಳಿಲಿಕ್ಕಿಲ್ಲ. ವಿಚಾರ ಮಾಡಲಿಕ್ಕೆ ಅಥವಾ ನಿರ್ಣಯ ಮಾಡಲಿಕ್ಕೆ ಬರಲಾರದಷ್ಟು ಒಂದು ಸಂದಿಗ್ಧ ಸಮಯ ಇದಾಗಿದೆ.
ಇವೆಲ್ಲವುಗಳಿಂದ ನಾವು ಮುಕ್ತಿ ಹೊಂದಬೇಕಾದ್ರೆ ಯೋಗ ನೋಡಿ. ಆ ಧ್ಯಾನ ಮಾಡೋದ್ರಿಂದ, ಯೋಗ ಸಾಧನೆ ಮಾಡೋದ್ರಿಂದ ಮನಸ್ಸು ಸುಸ್ಥಿರವಾಗಿರ್ತದೆ, ಶಾಂತಿಯಿಂದ ಇರ್ತದೆ, ಸಮಾಧಾನದಿಂದ ಇರ್ತದೆ, ಅಂತ ಕೆಟ್ಟ ವಿಚಾರೇ ಬರುವುದಿಲ್ಲ. ಅದಕ್ಕೆ ದಯವಿಟ್ಟು ಇಂದು ಎಲ್ಲ ಜಗತ್ತಿನ ರಾಷ್ಟ್ರಗಳು ನಮ್ಮ ರಾಷ್ಟ್ರದ, ಅದಕ್ಕೆ ಒಂದು ದಿವಸ ನಮ್ಮ ದೇಶ ಜಗತ್ತಿಗೆ ಗುರು ಆಗ್ತಂತ ಹೇಳ್ಯಾರ. ಇವೆಲ್ಲ ಕಾರಣಗಳಿಂದ ನಮಗೆ ಮಹತ್ವ ಅನಿಸೋದಿಲ್ಲ, ಹೊರಗಿನ ದೇಶಗಳಿಗೆ ಇವೆಲ್ಲ ಘಟನೆಗಳಿಗೆ ಮಹತ್ವ ಅನಿಸ್ಲಾಗುತ್ತೆ. ಅದಕ್ಕೆ ಏನು ಯೋಗ ಆಚರಣೆ ಇದೆ, ಇದು ಜಗತ್ತಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ಬೋದು. ಇಂದು 200ಕ್ಕಿಂತ ಹೆಚ್ಚು ರಾಷ್ಟ್ರಗಳು 350 ಲಕ್ಷ ಕೇಂದ್ರಗಳಲ್ಲಿ ಯೋಗ ಸಾಧನೆಯಿಂದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ 100 ಜನ ಈಗ ಕೂಡಿರ್ತಕ್ಕಂಥದ್ದು ಸಂತೋಷ. ಈ ಪ್ರತಿಯೊಂದು ಊರುಗಳಲ್ಲಿ ಅಧ್ಯಕ್ಷ ಪರವಾಗಿ ನಮ್ಮದು ಸ್ಪೀಚ್ ಇದೆ. ಈಗ ಪ್ರತಿಯೊಂದು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ದಿನನಿತ್ಯ ಮುಂಜಾನೆ ಈ ಯೋಗ ಸಾಧನೆಯನ್ನು ಮಾಡಿದರೆ ದಿನದ ಒಂದು ಶಾಂತಿ ಸಮಾಧಾನ, ಪ್ರತಿದಿನ ನಮ್ಮ ಶಾಂತಿ ಸಮಾಧಾನ ಸಿಕ್ಕರೆ ಸಾಕಲ್ಲ, ಮತ್ತು ನಾಳೆ ಸಿಗ್ತದೆ. ನಿರಂತರವಾಗಿ ನಾವು ಶಾಂತಿ ಸಮಾಧಾನ ನೆಮ್ಮದಿಯಿಂದ ನಮ್ಮ ಸುದೀರ್ಘ ಜೀವನವನ್ನು ಆರೋಗ್ಯಯುತವಾಗಿ ಈ ಯೋಗದಿಂದ ಕಳೆಯಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಯೋಗ ಕೇಂದ್ರದವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.